ನಮಸ್ಕಾರ. ಟೆಸ್ಟ್ ಬಾರ್ ಮತ್ತು ಡಯಲ್ ಇಂಡಿಕೇಟರ್ ಮತ್ತು ದೃಶ್ಯ ಜೋಡಣೆ ವಿಧಾನವನ್ನು ಬಳಸಿಕೊಂಡು ಟ್ರಯಲ್ ಕಟ್ ವಿಧಾನದ ಮೂಲಕ ಲೇತ್ ಕೇಂದ್ರಗಳ ಜೋಡಣೆಯನ್ನ ಪರಿಶೀಲಿಸುವ ಈ ಸೆಷನ್ಗೆ ಸ್ವಾಗತ. ನಾವು ಸೆಷನ್ ಒಂದಿಗೆ ಪ್ರಾರಂಭಿಸೋಣ. ಈಗ ಈ ಅಧಿವೇಶನದ ಉದ್ದೇಶಗಳನ್ನು ನೋಡೋಣ. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ದೃಶ್ಯ ಜೋಡಣೆ ವಿಧಾನವನ್ನು ಬಳಸಿಕೊಂಡು ಲೇತ್ ಕೇಂದ್ರಗಳನ್ನು ಜೋಡಿಸುವುದು, ಕೆಲಸದ ಪ್ರತಿ ತುದಿಯಲ್ಲಿ ಪ್ರಯೋಗ ಕಡಿತವನ್ನು ತೆಗೆದುಕೊಳ್ಳುವುದು ಮತ್ತು ಮೈಕ್ರೋಮೀಟರ್ನಿಂದ ಮುಗಿದ ವ್ಯಾಸವನ್ನು ಪರಿಶೀಲಿಸಿ ಮತ್ತು ಲೇತ್ ಕೇಂದ್ರಗಳನ್ನು ಜೋಡಿಸುವುದು. ಡಯಲ್ ಪರೀಕ್ಷಾ ಸೂಚಕದೊಂದಿಗೆ ಪರೀಕ್ಷಾ ಪಟ್ಟಿಯನ್ನು ಕೇಂದ್ರಕ್ಕೆ ಹೊಂದಿಸಿ ಪರಿಶೀಲಿಸುವುದು. ಅಗತ್ಯವಿರುವ ಉಪಕರಣಗಳು: ಸ್ಟೀಲ್ ರೂಲ್, ಟರ್ನಿಂಗ್ ಟೂಲ್, ಮೈಕ್ರೋಮೀಟರ್, ಫೀಲರ್ ಗೇಜ್ ಮತ್ತು ಡಯಲ್ ಗೇಜ್. ನಿಖರತೆಯ ಅವಶ್ಯಕತೆಗಳನ್ನು ಅವಲಂಬಿಸಿ ಲೇತ್ ಕೇಂದ್ರಗಳನ್ನು ಜೋಡಿಸಲು ವಿವಿಧ ವಿಧಾನಗಳು ಲಭ್ಯವಿವೆ. ದೃಶ್ಯ ಜೋಡಣೆ ವಿಧಾನವನ್ನು ಬಳಸಿಕೊಂಡು ಲೇತ್ ಕೇಂದ್ರಗಳನ್ನು ಜೋಡಿಸುವ ಅನುಕ್ರಮವನ್ನು ನಾವು ಈಗ ಕಲಿಯೋಣ. ಕತ್ತರಿಸುವ ಪದ್ಧತಿಯ ವಿಧಾನ: ಯೂಸಿಂಗ್ ಟೆಸ್ಟ್ ಬಾರ್ ಅಂಡ್ ಡಯಲಿಂಗ್ ಇಂಡಿಕೇಟರ್, ಯೂಸಿಂಗ್ ಟೇಲ್ ಸ್ಟಾಕ್ ಗ್ರಾಜುಯೇಷನ್, ಟ್ರಯಲ್ ಕಟ್ ಮೆಥಡ್. ದೃಶ್ಯ ಜೋಡಣೆ ವಿಧಾನವನ್ನು ಬಳಸಿಕೊಂಡು ಲೇತ್ ಕೇಂದ್ರಗಳನ್ನು ಜೋಡಿಸುವ ಅನುಕ್ರಮವನ್ನು ನಾವು ಈಗ ಕಲಿಯೋಣ. ಟೈಲ್ ಸ್ಟಾಕ್ ಕ್ಲಾಂಪ್ ಲಿವರ್ ಅಥವಾ ನಟ್ ಅನ್ನು ಸಡಿಲಗೊಳಿಸಿ. ಟೈಲ್ ಸ್ಟಾಕ್ ಬ್ಯಾರೆಲ್ ಸುಮಾರು 25 mm ವಿಸ್ತರಿಸುವವರೆಗೆ ಟೈಲ್ ಸ್ಟಾಕ್ ಕೈಚಕ್ರವನ್ನು ತಿರುಗಿಸಿ. ಡೆಡ್ ಸೆಂಟರ್ ಲೈವ್ ಸೆಂಟರ್ನಿಂದ ಸರಿಸುಮಾರು 10 mm ಇರುವವರೆಗೆ ಟೈಲ್ ಸ್ಟಾಕ್ ಅನ್ನು ಎಡಕ್ಕೆ ಸ್ಲೈಡ್ ಮಾಡಿ. ಪಾಯಿಂಟ್ ಕೇಂದ್ರಗಳು ಬಹುತೇಕ ಸಂಪರ್ಕಕ್ಕೆ ಬರುವವರೆಗೆ ಟೈಲ್ ಸ್ಟಾಕ್ ಕೈಚಕ್ರವನ್ನು ತಿರುಗಿಸಿ. ಲೇತ್ ಬೆಡ್ ಕೇಂದ್ರಗಳ ಮೇಲೆ ಬಿಳಿ ಕಾಗದದ ಹಾಳೆಯನ್ನು ಇರಿಸಿ. ಕೇಂದ್ರಗಳ ಮೇಲ್ಭಾಗ ಮತ್ತು ಲೇತ್ ಸೆಂಟರ್ ಪಾಯಿಂಟ್ಗಳ ಜೋಡಣೆಯನ್ನು ಕೆಳಗೆ ನೋಡಿ. ಎರಡೂ ಕೇಂದ್ರಗಳ ಬಿಂದುಗಳು ಒಂದೇ ಸಾಲಿನ ಇರುವವರೆಗೆ ಎರಡೂ ತಿರುಪುಮೊಳೆಗಳ ಮೂಲಕ ಟೈಲ್ ಸ್ಟಾಕ್ ಅನ್ನು ಹೊಂದಿಸಿ. ಟೈಲ್ ಸ್ಟಾಕ್ನಲ್ಲಿ ಭಾಗವನ್ನು ಸುರಕ್ಷಿತವಾಗಿರಿಸಲು ಸಡಿಲವಾದ ಹೊಂದಾಣಿಕೆ ಸ್ಕ್ರೂ ಅನ್ನು ಬಿಗಿಗೊಳಿಸಿ. ವಿಧಾನವನ್ನು ಬಳಸಿಕೊಂಡು ಲೇತ್ ಕೇಂದ್ರಗಳನ್ನು ಜೋಡಿಸುವ ಅನುಕ್ರಮವನ್ನು ಈಗ ಕಲಿಯೋಣ. ಲೇತ್ನ ಮಧ್ಯದ ನಡುವೆ ವರ್ಕ್ಪೀಸನ್ನು ಆರೋಹಿಸಿ. ನಿಜವಾದ ಸಿಲಿಂಡರ್ ಆಕಾರದ ಮೇಲ್ಮೈಯನ್ನು ಉತ್ಪಾದಿಸಲು ಸಾಕಷ್ಟು ಆಳವಾದ ವರ್ಕ್ಪೀಸ್ನ ಟೈಲ್ ಸ್ಟಾಕ್ ತುದಿಯಲ್ಲಿ ತಿರುಗಿಸುವ ಕಾರ್ಯಾಚರಣೆಯನ್ನು ನಿರ್ವಹಿಸಿ. ಕಟ್ ಸುಮಾರು 8 mm ಉದ್ದವಿರಬೇಕು. ಲೇತ್ ಅನ್ನು ನಿಲ್ಲಿಸಿ ಮತ್ತು ಕ್ರಾಸ್ ಸ್ಲೈಡ್ನ ಅಳತೆ ಗುರುತು ಹಾಕಿದ ಕಾಲರ್ನಲ್ಲಿ ಓದುವಿಕೆಯನ್ನು ಗಮನಿಸಿ. ಕ್ರಾಸ್ ಸ್ಲೈಡ್ ಹ್ಯಾಂಡಲ್ ಅನ್ನು ಬಳಸಿಕೊಂಡು ವರ್ಕ್ಪೀಸ್ನಿಂದ ಕತ್ತರಿಸುವ ಉಪಕರಣವನ್ನು ಹಿಂದಿರುಗಿಸಿ. ಕತ್ತರಿಸುವ ಉಪಕರಣವು ಲೇತ್ ಕ್ಯಾರಿಯರ್ನಿಂದ ಸುಮಾರು 25 mm ಆಗುವವರೆಗೆ ಕ್ಯಾರೇಜನ್ನು ಸರಿಸಿ. ಕ್ರಾಸ್ ಸ್ಲೈಡ್ ಹ್ಯಾಂಡಲ್ ಅನ್ನು ಅಳತೆ ಗುರುತು ಹಾಕಿದ ಕಾಲರ್ ಒಂದೇ ಸೆಟ್ಟಿಂಗ್ ಆಗುವವರೆಗೆ ನಿಧಾನವಾಗಿ ತಿರುಗಿಸಿ. ಸುಮಾರು 12 mm ಉದ್ದದವರೆಗೆ ಈ ತುದಿಯನ್ನು ಯಂತ್ರ ಮಾಡಿ. ಲೇತ್ ಅನ್ನು ನಿಲ್ಲಿಸಿ ಮತ್ತು ಮೈಕ್ರೋಮೀಟರ್ನಿಂದ ತಿರುಗಿದ ಎರಡೂ ಮೇಲ್ಮೈಗಳ ವ್ಯಾಸವನ್ನು ಅಳೆಯಿರಿ. ಯಂತ್ರದ ಎರಡೂ ವಿಭಾಗಗಳ ವ್ಯಾಸವು ಒಂದೇ ಆಗಿದ್ದರೆ ಲೇತ್ ಕೇಂದ್ರಗಳು ಜೋಡಣೆಯಲ್ಲಿವೆ.
ಈ ವ್ಯಾಸಗಳು ವಿಭಿನ್ನವಾಗಿದ್ದರೆ ಟೈಲ್ ಸ್ಟಾಕ್ ಅನ್ನು ವ್ಯತ್ಯಾಸದ ಅರ್ಧದಷ್ಟು ಸರಿಹೊಂದಿಸಬೇಕು. ಟೂಲ್ ಪಾಯಿಂಟ್ ಮತ್ತು ವರ್ಕ್ ಪೀಸ್ ನಡುವಿನ ಸರಿಯಾದ ದಪ್ಪದ ಫೀಲರ್ ಗೇಜ್ ಅನ್ನು ಬಳಸಿಕೊಂಡು ಇದನ್ನು ಮಾಡಬಹುದು. ಟೈಲ್ ಸ್ಟಾಕ್ ತುದಿಯಲ್ಲಿರುವ ವ್ಯಾಸವು ದೊಡ್ಡದಾಗಿದ್ದರೆ ಕತ್ತರಿಸುವ ಉಪಕರಣದ ಕಡೆಗೆ ಹೊಂದಿಸಿ. ಟೈಲ್ ಸ್ಟಾಕ್ನ ತುದಿಯಲ್ಲಿರುವ ವ್ಯಾಸವು ಚಿಕ್ಕದಾಗಿದ್ದರೆ ಕತ್ತರಿಸುವ ಉಪಕರಣದಿಂದ ದೂರ ಹೊಂದಿಸಿ. ಪ್ರತಿ ಕಟ್ಗೆ ಅದೇ ಮಾಪನದ ಕಾಲರ್ ಸೆಟ್ಟಿಂಗ್ ಅನ್ನು ಬಳಸಿಕೊಂಡು ಎರಡೂ ಯಂತ್ರದ ವ್ಯಾಸದಿಂದ ಮತ್ತೊಂದು ಲೈಟ್ ಕಟ್ ತೆಗೆದುಕೊಳ್ಳಿ. ಮೈಕ್ರೋಮೀಟರ್ ಅನ್ನು ಬಳಸಿ ವ್ಯಾಸವನ್ನು ಅಳೆಯಿರಿ. ಎರಡೂ ವ್ಯಾಸಗಳು ಒಂದೇ ಆಗುವವರೆಗೆ ಟೈಲ್ ಸ್ಟಾಕ್ ಅನ್ನು ಸರಿಹೊಂದಿಸುವುದನ್ನು ಮುಂದುವರಿಸಿ. ಪರೀಕ್ಷಾ ಪಟ್ಟಿ ಮತ್ತು ಡಯಲ್ ಸೂಚಕವನ್ನು ಬಳಸಿಕೊಂಡು ಲೇತ್ ಕೇಂದ್ರಗಳನ್ನು ಜೋಡಿಸುವ ಅನುಕ್ರಮವನ್ನು ಈಗ ಕಲಿಯೋಣ. ಲೇತ್ನ ಕೇಂದ್ರಗಳು ಮತ್ತು ಪರೀಕ್ಷಾ ಪಟ್ಟಿಯಲ್ಲಿರುವ ಮಧ್ಯದಲ್ಲಿ ಕೊರೆಯಲಾದ ರಂಧ್ರಗಳನ್ನು ಸ್ವಚ್ಛಗೊಳಿಸಿ. ಕೇಂದ್ರಗಳ ನಡುವೆ ಅಗತ್ಯವಿರುವ ಎತ್ತರಕ್ಕಾಗಿ ಪರೀಕ್ಷಾ ಪಟ್ಟಿಯನ್ನು ಆರೋಹಿಸಿ ಮತ್ತು ಟೈಲ್ ಸ್ಟಾಕ್ ಸ್ಪಿಂಡಲ್ ಕ್ಲಾಪ್ ಅನ್ನು ಬಿಗಿಗೊಳಿಸಿ. ಟೂಲ್ ಪೋಸ್ಟ್ನಲ್ಲಿ ಅಥವಾ ಲ್ಯಾತ್ ಕ್ಯಾರೇಜ್ನಲ್ಲಿ ಡಯಲ್ ಸೂಚಕವನ್ನು ಆರೋಹಿಸಿ. ಸಂಪರ್ಕ ಬಿಂದುವು ಬಾರ್ನ ಮಧ್ಯಭಾಗದಲ್ಲಿ ಇರಬೇಕು ಮತ್ತು ಸೂಚಕ ಪ್ಲಂಗರ್ ಲಂಬಸ್ಥಾನದಲ್ಲಿರಬೇಕು. ಕ್ರಾಸ್ ಸ್ಲೈಡ್ ಅನ್ನು ಹೊಂದಿಸಿ. ಇದರಿಂದ ಸೂಚಕ ಸೂಜಿಯು ಟೈಲ್ ಸ್ಟಾಕ್ ತುದಿಯಲ್ಲಿರುವ ವ್ಯಾಸದ ಮೇಲೆ ಸುಮಾರು ಅರ್ಧದಷ್ಟು ಆವರ್ತವನ್ನು ದಾಖಲಿಸುತ್ತದೆ. ಹೆಡ್ ಸ್ಟಾಕ್ ತುದಿಯಲ್ಲಿರುವ ವ್ಯಾಸದ ಮೇಲೆ ಸೂಚಕವನ್ನು ದಾಖಲಿಸುವವರೆಗೆ ಕ್ಯಾರೇಜ್ ಅನ್ನು ಕೈಯಿಂದ ಎಡಕ್ಕೆ ಸರಿಸಿ. ಸೂಚಕ ಓದುವಿಕೆಯನ್ನು ಗಮನಿಸಿ. ರೀಡಿಂಗ್ಗಳು ಒಂದೇ ಆಗಿಲ್ಲದಿದ್ದರೆ ಟೈಲ್ ಸ್ಟಾಕ್ನ ಅಂತ್ಯದ ವ್ಯಾಸದಲ್ಲಿ ಸೂಚಕವು ಮತ್ತೆ ನೋಂದಾಯಿಸುವವರೆಗೆ ಕ್ಯಾರೇಜ್ ಅನ್ನು ಸರಿಸಿ. ಟೈಲ್ ಸ್ಟಾಕ್ನ ಹೊಂದಾಣಿಕೆ ಸ್ಕ್ರೂಗಳನ್ನು ಬಳಸಿಕೊಂಡು ಟೈಲ್ ಸ್ಟಾಕ್ ಕ್ಲಾಂಪ್ ನಟ್ ಅನ್ನು ಸಡಿಲಗೊಳಿಸಿ. ಟೈಲ್ ಸ್ಟಾಕ್ ಅನ್ನು ಸರಿಯಾದ ದಿಕ್ಕಿನಲ್ಲಿ ಸರಿಸಿ, ಅಂದರೆ ಚಲನೆಯ ಪ್ರಮಾಣವು ಸೂಚಕ ವಾಚನಗಳ ನಡುವಿನ ವ್ಯತ್ಯಾಸಕ್ಕೆ ಸಮನಾಗಿರಬೇಕು. ಟೈಲ್ ಸ್ಟಾಕ್ ಮೇಲಿನ ಭಾಗವನ್ನು ಸ್ಥಳದಲ್ಲಿ ಲಾಕ್ ಮಾಡಲು ಹೊಂದಾಣಿಕೆ ಸ್ಕ್ರೂ ಅನ್ನು ಬಿಗಿಗೊಳಿಸಿ. ಟೈಲ್ ಸ್ಟಾಕ್ ಕ್ಲಾಂಪ್ ನಟ್ ಅನ್ನು ಬಿಗಿಗೊಳಿಸಿ ಮತ್ತು ಪರೀಕ್ಷಾ ಪಟ್ಟಿಯು ಕೇಂದ್ರಗಳ ನಡುವೆ ಇನ್ನೂ ಹಿತಕರವಾಗಿ ಹೊಂದಿಕೊಳ್ಳುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಮರುಪರಿಶೀಲಿಸಿ. ಎರಡೂ ತುದಿಗಳಲ್ಲಿ ಸೂಚಕ ವಾಚನಗೋಷ್ಠಿಗಳು ಒಂದೇ ಆಗುವವರೆಗೆ ಈ ಹಂತಗಳನ್ನು ಪುನರಾವರ್ತಿಸಿ. ರೀಕ್ಯಾಪ್ ಮಾಡಲು ನಾವು ಕಲಿತಿದ್ದೇವೆ: ದೃಶ್ಯ ಜೋಡಣೆ ವಿಧಾನವನ್ನು ಬಳಸಿಕೊಂಡು ಲೇತ್ ಕೇಂದ್ರಗಳನ್ನು ಜೋಡಿಸುವುದು, ಕೆಲಸದ ಪ್ರತಿ ತುದಿಯಲ್ಲಿ ಪ್ರಯೋಗ ಕಡಿತವನ್ನು ತೆಗೆದುಕೊಳ್ಳುವುದು ಮತ್ತು ಮೈಕ್ರೋಮೀಟರ್ನಿಂದ ಮುಗಿದ ವ್ಯಾಸವನ್ನು ಪರಿಶೀಲಿಸಿ ಮತ್ತು ಲೇತ್ ಕೇಂದ್ರಗಳನ್ನು ಜೋಡಿಸುವುದು, ಡಯಲ್ ಪರೀಕ್ಷಾ ಸೂಚಕದೊಂದಿಗೆ ಪರೀಕ್ಷಾ ಪಟ್ಟಿಯನ್ನು ಕೇಂದ್ರಕ್ಕೆ ಹೊಂದಿಸಿ ಪರಿಶೀಲಿಸುವುದು. ಆದ್ದರಿಂದ ಲೆವೆಲಿಂಗ್, ಮುಖ್ಯ ಸ್ಪಿಂಡಲ್ನ ಅಕ್ಷೀಯ ಸ್ಲಿಪ್, ಹೆಡ್ ಸ್ಟಾಕ್ ಸೆಂಟರ್ನ ಸರಿಯಾದ ಓಟ, ಮುಖ್ಯ ಸ್ಪಿಂಡಲ್ನಿಂದ ಸ್ಯಾಡಲ್ ಚಲನೆಗೆ ಸಮಾನಾಂತರತೆ, ಎರಡು ಕೇಂದ್ರಗಳ ಜೋಡಣೆಯಂತಹ ಲೇತ್ ಕೇಂದ್ರಗಳ ಜೋಡಣೆಯನ್ನ ಪರಿಶೀಲಿಸುವುದು ಅಷ್ಟೇ. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.